ಡ್ರೈವರಣ್ಣ, ಈ ಬೆಂಗಳೂರು ಟ್ರಾಫಿಕ್ಕು ಅರ್ಧ ದಾಟೋದ್ರೊಳಗೆ ಅರ್ಧ ದೂರ ಬಂದ್ಬಿಟ್ಟಿದೀವೇನೋ ಅಂತ ಅನ್ಸ್ಬಿಡುತ್ತೆ. ಸಣ್ಣ ಪುಟ್ಟ ಪುಡಾರಿಗಳ ಕಿಕ್ಕು, ಸಣ್ಣ ಸಣ್ಣ ರೋಡಲ್ಲೂ ಟ್ರಾಫಿಕ್ಕು, ಗಾಡಿ ಓಡ್ಸೋದು ಕಷ್ಟ ಆಗಲ್ವೇರಣ್ಣ? ಕಾಂತಮ್ಮ ಅವ್ರ ಪಾಡಿಗೆ ಅವ್ರು ಬಿಡಿ, ಒಳ್ಳೆ ನೀವೇ ಗಾಡಿ ಓಡಿಸೋ ಥರ ಆಡ್ತಿರಲ್ಲ. ಸುಮ್ಮನೆ ಹಿಂದಕ್ಕೆ ಬಂದು ಕೂತ್ಕೊಳ್ಳಿ ಅಂದ್ರೂ ಕೂತ್ಕೊಳ್ಳಲ್ಲ ನೀವು. ಲೇ ವಿಶಾಲು, ನಿಂಗೆ 1000 ಸರಿ ಹೇಳಿದಿರಿ, ನಿಂಗೆ ಜನರಲ್ ನಾಲೆಡ್ಜು ಕಡಿಮೆ. ನೋಡು, ಇವಾಗಿನ ಜನಜೀವನ, ಜನಗಳ ಮಧ್ಯೆ ಏನೇನು ನಡೀತಿದೆ, ದೇಶದಲ್ಲಿ ಏನು ನಡೀತಿದೆ, ವಿಶ್ವದಲ್ಲಿ ಏನು ನಡೀತಿದೆ, ಈಗಿನ ಜನ್ರೇಷನಲ್ಲಿ ಎಷ್ಟು ಬದಲಾವಣೆ ಆಗ್ತಿದೆ, ಎಷ್ಟು ಮುಂದುವರಿತಾ ಇದೆ ಅನ್ನೋದನ್ನೆಲ್ಲ ತಿಳ್ಕಬೇಕು ಕಡೆ. ಅದಕ್ಕೆ ನಾನು ಏನು ಮಾಡ್ತಿದ್ದೆ ಅಂದರೆ, ಡ್ರೈವರ್ ಅಣ್ಣನ ಹತ್ರ ಒಂದು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅಂತವ್ನವ್ರೆ, ಡಿಸ್ಕಷನ್ ಅಂದ್ರೆ ಇಬ್ರ ಮಧ್ಯೆ ನಡೆಯುವಂಥದ್ದು. ಆದ್ರೆ ನಿಮ್ಮಿಬ್ರಲ್ಲಿ ಆಗಿಂದ ನೀವು ಒಬ್ರೇ ಮಾತಾಡ್ತಿದ್ದೀರಾ. ಅದು ಸರಿನೇ, ಆದ್ರೆ ಇಲ್ಲಿ ಯಾರು ನನ್ನ ಜೊತೆ ಮಾತಾಡ್ತಾನೆ ಇಲ್ವೇ? ಆಗ ಇಬ್ರು ಪ್ರಣಯ ಪಕ್ಷಿಗಳು ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಹೆಂಗ್ ಕುಂತಿದ್ದಾರೆ. ಒಂದು ಹೊಸ ಜೋಡಿ, ಇನ್ನೊಂದು ಹಳೆ ಜೋಡಿ. ಇದ್ರ ಮಧ್ಯೆ ವಿಶಾಲಾಕ್ಷಿ ಹಿಂದ್ಗಡೆ ಕೂತ್ಕೊಂಡು ತೂಗುಡ್ಸೋ ಲೇಡಿ. ನಾನು ನೀವೊಂದು ವೇಸ್ಟ್ ಬಾಡಿ. ಲೇ ವಿಶಾಲಾಕ್ಷಿ, ನಾನಲ್ಲ ಕಣೆ ವೇಸ್ಟ್ ಬಾಡಿ, ನೀವುಗಳು ವೇಸ್ಟ್ ಬಾಡಿಗಳು. ಟ್ರಿಪ್ ಹೋಗ್ತಾ ಇದೀವಿ ಅಂತಾದ್ರೆ ಹಿಂಗ ಹೋಗೋದು. ಒಂದು ಸಂತೋಷ ಸಂಭ್ರಮ ಏನು ಬೇಡವೆ? ಈ ಡ್ರೈವರ್ ಅಣ್ಣ ಬಾಯಿ ಬಿಡೋದೇ ಇಲ್ಲ ಅಂತಾನೆ. ಹೋಗ್ಲಿ ಯಾವ್ದಾದ್ರು ಹಾಡ್ ಹಾಕಪ್ಪ ಅಂದ್ರೆ ಸಿಸ್ಟಮೇ ವರ್ಕ್ ಆಗ್ತಿಲ್ಲ ಅಂತಾನೆ. ಅಯ್ಯ ನೋಡೇ, ನನಗೇನು ಗೊತ್ತಾಗ್ತಿಲ್ಲ. ಈಗ ನನಗಂತೂ ಬೋರ್ ಹೊಡಿತಿದೆ. ಇಲ್ಲಿದ್ದ ಕಿಟಕಿಯಿಂದ ಹಾರಿ ಬಿದ್ಬಿಡೋಣ ಅನಿಸ್ತಾ ಇದೆ. ಏನ್ ಮಾಡ್ಲಿ ಹೇಳು? ಅಯ್ಯಯ್ಯೋ, ಅಂತ ಕೆಲಸ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ನೀವು. ಈಗೇನು ನಿಮಗ್ ಬೋರ್ ಆಗ್ತಿದ್ಯಾ? ಒಂದ್ ಕೆಲಸ ಮಾಡೋಣ, ನಾವೆಲ್ಲರೂ ಸೇರ್ಕೊಂಡು ಒಂದು ಆಟ ಆಡೋಣ. ಆಟನ? ನಂದಿನಿ, ಇವಾಗ ಆಟ ಆಡೋದ? ಯಾಕೆ ಆಡಬಾರ್ದು? ಅಲ್ಲಿ ನೋಡಿ, ಸುಬ್ಬು ಮತ್ತೆ ಶ್ರಾವಣಿ ಇಬ್ಬರೇ ಕೂತ್ಕೊಂಡು ಹಾಡು ಕೇಳ್ತಿದ್ದಾರೆ. ಅವರಿಬ್ರು ಹಾಡು ಕೇಳೋ ಬದಲು ಹಾಡು ಹೇಳಿದ್ರೆ ಹೇಗಿರತ್ತೆ? ಯಾಕಂತಮ್ಮ ಹಿಂಗ್ ಕಿರ್ಸ್ಕೊಂಡೆ? ಯಾಕೆ ಹಾಡು ಇಷ್ಟ ಆಗ್ಲಿಲ್ವಾ? ಏನಾಯ್ತು? ಅಯ್ಯ, ಹಾಡು ಇಷ್ಟ ಆಯ್ತು, ಡ್ಯಾನ್ಸು ಇಷ್ಟ ಆಯ್ತು. ಆದ್ರೆ ಈ ಹಾಡು ಕೇಳ್ಬಿಟ್ಟು ಹೊಟ್ಟೆ ತಾಳ ಆಗ್ತಿದೆ. ದಯವಿಟ್ಟು ಮೇದ ಕೊಡ್ತೀರಾ? ಹಪ್ಪಳ ಅದು ಇದು ನಿಪ್ಪಟ್ಟು. ಅಷ್ಟೇ ತಾನೇ, ಇರಿ ತಿಂಡಿ ಇದೆ ಕೊಡ್ತೀನಿ. ಕುಡಿ ಕುಡಿ, ತಿಂಡಿ ಅಲ್ಲ, ಅದಕ್ಕೆ ಕುರುಕ್ಲು ಅಂತಾರೆ. ನಾನು ಗೌರವ ಕೊಡೋದು ನಿಮ್ಮ ಅಧಿಕಾರಕ್ಕಲ್ಲ, ನಿಮ್ಮ ಗುಣಕ್ಕೆ. ನೀವೆಂಥ ವ್ಯಕ್ತಿ ಅಂತ ನನಗೆ ಗೊತ್ತು ಸರ್. ಒಳ್ಳೆಯವ್ರಿಗಿದು ಕಾಲ ಅಲ್ಲ, ನಿಮ್ಗೀಗೆಲ್ಲ ಆಗಬಾರ್ದಿತ್ತು ಸರ್. ವೀರು, ಏನಾಯ್ತು? ಯಾಕೊಂಥರ ಇದ್ದೀರಾ? ಏನಿಲ್ಲ ನಂದಿನಿ, ನಿನ್ನ ಮೂಲಕ. ಇಲ್ಲ, ನೀವ್ಯಾಕೋ ಬೇಜಾರಲ್ಲಿದ್ದೀರಾ. ಏನಾಯ್ತು? ಏನಾದರೂ ನೆನಪಾಯ್ತಾ? ಆ ಪೊಲೀಸ್ನವನ್ನ ಮಾತು ಕೇಳಿ ಸಂತೋಷನೂ ಆಯಿತು, ಒಂದು ರೀತಿ ಬೇಜಾರು ಆಯಿತು. ನಾನು ಆಸೆ ಪಟ್ಟು ಪದವಿಗೆ ಇಷ್ಟಪಟ್ಟು ರಾಜಕೀಯಕ್ಕೆ ಬಂದವನಲ್ಲ. ಜನರ ಸೇವೆ ಮಾಡೋಕ್ಕೋಸ್ಕರ, ಜನರಿಂದ ಹೆಸರು ಪಡೆಯೋದಕ್ಕೋಸ್ಕರ ರಾಜಕೀಯಕ್ಕೆ ಬಂದೆ. ಅದು ಗೊತ್ತಿದೆ ಅಲ್ವಾ ವೀರು? ಇದೇ ಕಾರಣಕ್ಕೆ ತಾನೆ ನಮ್ಮ ತಂದೆಗೆ ನೀವು ಹತ್ರ ಆಗಿದ್ದು.
ರಾಜಕೀಯದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ದು. ಏನು ಮಾಡಿದ್ರೆ ಏನು ಬಂತು ಭಾಗ್ಯ ನಂದಿನಿ. ರಾಜಕೀಯದಲ್ಲಿ ಸಾಧನೆ ಅನ್ನೋದಿದೆಯಲ್ಲ, ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ, ಮರಳಿನ ಗೂಡಿದ್ದ ಹಾಗೆ. ಒಂದೇ ಒಂದು ಕ್ಷಣ ಎಲ್ಲ ಹಾಳಾಗೋಗುತ್ತೆ. ಒಳ್ಳೆ ಹೆಸರು ಮಾತ್ರ ಅಲ್ಲ, ಕೆಟ್ಟ ಹೆಸರು ಕೂಡ ಹಾಗೆ ಹೊರಟೋಗತ್ತೆ. ಯಾವುದು ಶಾಶ್ವತ ಅಲ್ಲ. ಜನ ಇವತ್ತು ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ, ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನೀವೇ ಯೋಚನೆ ಮಾಡಿ. ಎಷ್ಟೋ ಜನ ಜೈಲಿಗೆ ಹೋಗಿ ಬಂದಮೇಲೆ ಮಂತ್ರಿಗಳಾಗಿದ್ದಾರೆ. ಇನ್ನು ಕೆಲವರು ಒಳ್ಳೆತನದ ಮುಖವಾಡ ಹಾಕ್ಕೊಂಡಿರ್ತಾರೆ, ಆಮೇಲೆ ಜೈಲು ಪಾಲಾಗ್ತಾರೆ. ಜನ ಒಂದು ಕ್ಷಣ ಮಾತಾಡ್ತಾರೆ, ಆಮೇಲೆ ಮರೀತಾರೆ. ಬಿಡಿ. ಜನರಿಗೆ ಮೋಸ ಮಾಡೋದಕ್ಕೆ ಯಾಕೋ ನನ್ನ ಮನಸ್ಸಾಕ್ಷಿ ಒಪ್ತಾ ಇಲ್ಲ ನಂದಿನಿ. ಜನಕ್ಕೆ ನೀವು ಮೋಸ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ನಿಮ್ಮನ್ನು ದೂರ್ತಾ ಇರೋ ಜನ ನಾಳೆ ಅವರೇ ನಿಮ್ಮನ್ನು ಹಾಡಿ ಹೊಗಳ್ತಾರೆ. ನೋಡ್ತಾ ಇರಿ. ನಿಮ್ಮ ಒಳ್ಳೆತನ, ನೀವು ಮಾಡಿರೋ ಒಳ್ಳೆ ಕೆಲಸಗಳು ನಿಮ್ಮನ್ನು ಸೋಲೋದಕ್ಕೆ ಬಿಡಲ್ಲ. ಏನೋ ಗೊತ್ತಿಲ್ಲ ನಂದಿನಿ, ನಾನಿವತ್ತು ಯಾವ ಸಂದರ್ಭದಲ್ಲಿದ್ದೀನಿ ಅಂದರೆ, ನನಗಾಗಿರೋ ಅನ್ಯಾಯಕ್ಕೆ ನಾನು ಹೋರಾಟ ಮಾಡಲಾ ಅಥವಾ ಇಷ್ಟು ವರ್ಷ ನನಗೆ ಸಿಗದೇ ಇರೋ ಸಂಬಂಧಗಳು ಸಿಕ್ತು ಅಂತ ಅವ್ರ ಪ್ರೀತಿ ಗಳಿಸ್ಲಾ, ಒಂದು ಗೊತ್ತಾಗ್ತಾ ಇಲ್ಲ. ಅನ್ಯಾಯದ ವಿರುದ್ಧ ಹೋರಾಟನೂ ಮಾಡಬೇಕು, ಹಾಗೆ ನಿಮ್ಮ ಪ್ರೀತಿನೂ ಉಳಿಸ್ಕೋಬೇಕು. ನಿಮ್ಮಿಂದ ಅದ್ ಸಾಧ್ಯ ಇದೆ ವೀರು. ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇಷ್ಟು ವರ್ಷ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ನಡೆದು ಹೋಯ್ತು. ನಿಮ್ಮ ನಂಬಿಕೆ ದುರುಪಯೋಗ ಆಗಿರಬಹುದು, ಆದರೂ ನೀವು ಅದನ್ನು ಮೆಟ್ಟಿ ನಿಲ್ತೀರಾ ಅನ್ನೋ ನಂಬಿಕೆ ನನಗಿದೆ. ಯಾಕೆ ಗೊತ್ತಾ? ನಿಮ್ಮ ಜೊತೆ ನಾನಿದ್ದೀನಿ. ಜೀವನದ ಪ್ರತಿಯೊಂದು ಹೆಜ್ಜೆನಲ್ಲೂ ನಾನು ನಿಮ್ಮ ಜೊತೆ ಹೆಜ್ಜೆ ಹಾಕ್ತೀನಿ. ಸಂಸಾರ ಆಗಿರಲಿ, ಸಮಾಜ ಆಗಿರಲಿ, ರಾಜಕೀಯ ಆಗಿರಲಿ, ನೀವು ಎಲ್ಲೇ ಹೋದರೂ ನೆರಳಾಗಿ ನಾನು ನಿಮ್ಮನ್ನು ಹಿಂಬಾಲಿಸ್ತೀನಿ. ನನ್ನ ಅದೃಷ್ಟ ಲಕ್ಷ್ಮಿನೇ ನನ್ನ ಜೊತೆ ಇರ್ತೀನಿ ಅಂದಾಯ್ತು. ನನಗಿನ್ಯಾವ ಭಯ? ಆ ಭಗವಂತ ಒಬ್ಬ ಆಶೀರ್ವಾದ ಮಾಡಬೇಕಷ್ಟೆ. ಮಲ್ಕ. ಅಪ್ಪ ಮಹಾಬಲೇಶ್ವರ ತಂದೆ, ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೀವಿ. ಒಳ್ಳೆ ದರ್ಶನ ಕೊಟ್ಟು ಎಲ್ಲ ಒಳ್ಳೇದಾಗೋಂಗೆ ಮಾಡಪ್ಪ. ನೋಡೋಣ. ಕಾಂತ ಮತ್ತೆ ಗೋಕರ್ಣ ಬಂತು, ಇಳೀರಿ ಹೋಗೋಣ. ಕಾರ್ತಿಕೇಯ, ಯಾಕೋ ಸುಳ್ಳು ಹೇಳ್ತೀಯ ಗೋಕರ್ಣ ಬಂತು ಅಂತ?